ಶ್ರೀರಾಮ ಸೇನೆ ಸಂಘಟನೆಯಿಂದ ಬಂದ್ ಕರೆ ಹಿನ್ನೆಲೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಿಷೇಧಾಜ್ಞೆ ಜಾರಿ. ಶ್ರೀ ತೋಂಟದಾರ್ಯ ಮಠದ ಜಾತ್ರೆ ಬಂದ್ ಮಾಡುವಂತೆ ಒತ್ತಾಯಿಸಿ ಬಂದ್ ಕರೆ ನೀಡಿರೋ ಸಂಘಟನೆ. ತೋಂಟದಾರ್ಯ ಮಠದ ಜಾತ್ರೆಯಿಂದ ಗದಗ ಬೀದಿ ಬದಿ ವ್ಯಾಪಾರಸ್ಥರಿಗೆ ಹೊಡೆತ ಬೀಳುತ್ತೆ ಅಂತ ಬಂದ್ಗೆ ಕರೆ. ಮಠದ ಜಾತ್ರೆಯ ವಿಚಾರವಾಗಿ ಶ್ರೀರಾಮ ಸೇನೆ ಸಂಘಟನೆಯಿಂದ ಹಲವು ತಕರಾರು. ಜಾತ್ರೆಯಲ್ಲಿ ಅನ್ಯ ರಾಜ್ಯದ ಮುಸ್ಲಿಂ ವ್ಯಾಪಾರಿಗಳಿಗೆ ಅನುಕೂಲವಾಗುತ್ತದೆ, ಸ್ಥಳೀಯ ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆಯಾಗುತ್ತೆ ಅಂತ ತಕರಾರು. ಇತ್ತ ಗದಗ ಬಂದ್ಗೆ ಯಾವುದೇ ಅವಕಾಶ ಇಲ್ಲ ಅಂತ ಗದಗ ಎಸ್ಪಿ ಬಿಎಸ್ ನೇಮೇಗೌಡ ಸುದ್ದಿಗೋಷ್ಠಿ. ಶ್ರೀರಾಮ ಸೇನೆ ಸಂಘಟನೆ ಸೇರಿದಂತೆ ವಿವಿಧ ಹಿಂದೂಪರ ಸಂಘಟನೆ ನೀಡಿರುವ ಬಂದ್ ಕರೆ. ಗದಗ ತೋಂಟದಾರ್ಯ ಮಠದ ಜಾತ್ರೆಯಲ್ಲಿ ಹೊರ ರಾಜ್ಯದ ಅನ್ಯ ಧರ್ಮದ ವ್ಯಾಪಾರಿಗಳಿಗೆ ಅವಕಾಶ ನೀಡಿದ್ದಕ್ಕೆ ಹೋರಾಟ. 40 ದಿನಗಳ ಕಾಲ ಮಠದ ಆವರಣದಲ್ಲಿ ನಡೆಯುವ ಜಾತ್ರೆ ವ್ಯಾಪಾರ. ಅನ್ಯ ರಾಜ್ಯದ ಅನ್ಯ ಧರ್ಮದ ವ್ಯಾಪಾರಿಗಳಿಂದ ಸ್ಥಳೀಯ ವ್ಯಾಪಾರಕ್ಕೆ ಹೊಡೆತ. ಸ್ಥಳೀಯ ವ್ಯಾಪಾರಿಗಳ ಪರವಾಗಿ ಬಂದ್ಗೆ ಕರೆ ನೀಡಿರುವ ಶ್ರೀರಾಮ ಸೇನೆ ಸಂಘಟನೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪ್ರತಿಬಂಧಕಾಜ್ಞೆ. ಬಂದ್ಗೆ ಬೆಂಬಲ ನೀಡುವ ಯಾವುದೇ ಚಟುವಟಿಕೆ ಮಾಡಿದ್ದಲ್ಲಿ ಕಾನೂನು ರೀತಿಯ ಕ್ರಮ. ಎಂದಿನಂತೆ ಜನಜೀವನ ನಡೆಸಲು ಅವಕಾಶ ಮಾಡಿಕೊಡಬೇಕು. ಒಂದು ವೇಳೆ ಒತ್ತಾಯ ಪೂರ್ವಕ ಬಂದ್ ಮಾಡಿದರೆ ಕಠಿಣ ಕ್ರಮ ಎಂದ ಎಸ್ಪಿ ಖಡಕ್ ಎಚ್ಚರಿಕೆ. ಎಸ್ಪಿ, ಎಎಸ್ಪಿ, 4 ಡಿವೈಎಸ್ಪಿ ಸೇರಿದಂತೆ 10 ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಬಂದೋಬಸ್ತ್. 2 ಕೆಎಸ್ಆರ್ಪಿ ತುಕಡಿ, 6 ಡಿಆರ್ ಪಾರ್ಟಿ ಸೇರಿದಂತೆ 200 ಸಿಬ್ಬಂದಿಯಿಂದ ಬಂದೋಬಸ್ತ್. ಗದಗ ಎಸ್ಪಿ ಬಿಎಸ್ ನೇಮೇಗೌಡ ಮಾಹಿತಿ. ಹಾಗೆ ನಿನ್ನೆ ಕೂಡ ನಾನು ತಮಗೆ ಮಾಧ್ಯಮ ಸ್ನೇಹಿತರಿಗೆ ಬ್ರೀಫ್ ಮಾಡಿರುವ ಹಾಗೆ ಈ ದಿವಸ ಕೆಲವು ಸಂಘಟನೆಗಳು ಗದಗ ಬಂದ್ಗೆ ಕರೆ ನೀಡಿದ ಹಿನ್ನೆಲೆಯಲ್ಲಿ ನಾವು ಅದಕ್ಕೆ ಪ್ರತಿಬಂಧಕಾಜ್ಞೆ ಇರೋದರಿಂದ ಬಂದ್ಗೆ ಯಾವುದೇ ಅವಕಾಶ ಇರೋದಿಲ್ಲ ಅಂಥೇಳಿ ಆ ನಿಟ್ಟಿನಲ್ಲಿ ನಾವು ಸೂಕ್ತ ಬಂದೋಬಸ್ತನ್ನು ಇವತ್ತು ಮಾಡ್ಕೊಂಡಿದ್ದೀವಿ. ದಿನನಿತ್ಯದಂತೆ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಕೂಡ ಕಾರ್ಯನಿರ್ವಹಿಸ್ತಾ ಇವೆ. ಯಾವುದೇ ಒಂದು ಬಂದ್ಗೆ ನಾವು ಅವಕಾಶ ಕೊಡೋದಿಲ್ಲ. ಮತ್ತು ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ನಿನ್ನೆ ಹೇಳಿದ ಹಾಗೆ ನಮ್ಮ ಅಡಿಷನಲ್ ಎಸ್ ಪಿ, DSP, ಇನ್ಸ್ಪೆಕ್ಟರ್ಸ್, PSIs ಮತ್ತು ಕಾನ್ಸ್ಟೇಬಲ್ಸ್, 2 KSRP, 6 DR ವ್ಯಾನ್ಗಳನ್ನು ಒಟ್ಟಾರೆ ಸುಮಾರು 200 ಜನ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಬಂದೋಬಸ್ತ್ ಕರ್ತವ್ಯಕ್ಕೆ ನಿಯೋಜಿಸಿದೆ. ಸರ್, ಇವತ್ತೇನಾದರೂ ಯಾರನ್ನಾದರೂ ಬಂಧನ ಮಾಡಿರುವಂಥದ್ದು? ಕೆಲವರಿಗೆ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೀವಿ. ಡೀಟೇಲ್ಸ್ ನಿಮಗೆ ಆಮೇಲೆ ಕೊಡ್ತೇನೆ. ಅಂದರೆ ಅದೇ ಎಷ್ಟು ಏನು ಯಾರು ಅಂಥೇಳಿ ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಕೊಡ್ತೀವಿ. ಅಂದರೆ ಬೇರೆ ಬೇರೆ ಟೀಮಲ್ಲಿ ಅವರು ಯಾರು ನಾವು ಇನ್ಸ್ಪೈಟ್ ಆಫ್ ಇದು ಏನು ಪ್ರತಿಬಂಧಕಾಜ್ಞೆ ಹೊರಡಿಸಿದ ನಂತರನೂ ಕೂಡ ಕೆಲವರು ಇದನ್ನು ನಾವು ಬಂದ್ ಮಾಡ್ತೀವಿ ಅಂಥೇಳಿ ಪ್ಯಾಂಪ್ಲೆಟ್ ಡಿಸ್ಟ್ರಿಬ್ಯೂಷನ್ ಮಾಡೋದು, ಮತ್ತು ಕೆಲವು ಕಡೆ ಸೋಷಿಯಲ್ ಮೀಡಿಯಾಗೆಲ್ಲ ಇದು ಮಾಡೋದು, ಬೈಟ್ ಕೊಡೋದು, ಈ ರೀತಿ ಕೆಲವು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಮಾಹಿತಿ ಬಂದ ಮೇರೆಗೆ ಈಗ ಬೆಳಗಿನ ಜಾವ ಕೆಲವರು ನಾವು ಪ್ರಿವೆಂಟಿವ್ ಆಗಿ ವಶಕ್ಕೆ ತೆಗೆದುಕೊಂಡಿದ್ದೀವಿ. ಯಾರು ಮತ್ತು ಎಷ್ಟು ಜನ ಅನ್ನೋದು ಇನ್ನೊಂದು ಸ್ವಲ್ಪ ಹೊತ್ತಾದ ನಂತರ ತಮಗೆ ತಿಳಿಸ್ತೀವಿ. ಇನ್ನೇನಾದರೂ ಬಂಧನ ಮಾಡುವಂಥ ಸಾಧ್ಯತೆ ಇದೆ ಸರ್? ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್ ಅವಶ್ಯಕತೆ ಬಿದ್ದರೆ ಮಾಡ್ತೀವಿ.